ಅದೇನೋ ಹೇಳ್ತಾರ ನೋಡ್ರಿ, ಬೆರಳಿಲ್ದಿರೋಂಥವನ್ಗೆ ಬಂಗಾರದ ಉಂಗ್ರ ಕೊಟ್ರು ಅನ್ನೋ ಹಾಗೆ ಕನಸುಗಳಿಂದ ಅವಳನ್ನ ದೂರ ಇಟ್ಮೇಲೆ ನೀವ್ ಬಂದಿದ್ದೀರ ಭರವಸೆ ಕೊಡಕ್ಕೆ ಅಂತಾನೆ ಅವಳು ಬಾಳಲ್ಲಿ. ಮೇಡಮ್ ಅವರೇ, ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀರಾ? ಯಾಕೆ ನೀವ್ ಮುಂದೆ ಅವಳನ್ನ ಓದಿಸ್ಬಾರ್ದಾ? ವಿದ್ಯಾ ಚೆನ್ನಾಗ್ ಓದಿ ಒಬ್ಬ ದೊಡ್ಡ ಡಾಕ್ಟರ್ ಆಗ್ಬೇಕು ಅಂತ ಕನ್ಸು ಆಸೆ ಕಟ್ಕೊಂಡಿದ್ಲು. ನೀವ್ ಯಾಕೆ ಅವಳನ್ನ ಮುಂದೆ ಓದಿಸ್ಬಾರ್ದು? ನೀವ್ ಅವಳಿಗೆ ಒತ್ತಾಸೆಯಾಗಿ ನಿಂತು ಅವಳು ಗುರಿ ಸಾಧನೆ ಮಾಡೋದಕ್ಕೆ ಒಂದು ಅವಕಾಶ ಮಾಡ್ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮದ್ವೆ ಆಗಿದೆ ಅಂತ ಒಂದೇ ಒಂದು ಕಾರಣಕ್ಕೆ ಒಂದು ಹೆಣ್ಣು ತನ್ನ ಆಸೆ ಕನಸುಗಳನ್ನ ಕೈ ಬಿಡ್ಬೇಕಾಗಿಲ್ಲ ಅನ್ನೋಂಥದ್ದನ್ನ ನೀವ್ ನಿರೂಪಿಸ್ಬೇಕು ಸರ್. ಅಲ್ಲ, ನಾನು ವಿದ್ಯೆಂತ ಹೆಣ್ಮಕ್ಳು ಓದಿ ದೊಡ್ಡ ಡಾಕ್ಟರ್ ಆದ್ರೆ ಇಡೀ ಊರ್ಗೆ ಹೆಸರು ಬರುತ್ತೆ. ಅದೇ ಅಡಿಗೆ ಮನೆ ಸೇರ್ಕೊಂಡ್ರೆ ವಿದ್ಯೆಗೆ ಬೆಲೆ ಇಲ್ದಂಗಾಗತ್ತೆ ಸರ್. ಸಾಧನೆಗೆ ಮದ್ವೆ ಅನ್ನೋದು ಅಡ್ಡಿ ಆಗ್ಬಾರ್ದು ಅಂದ್ರೆ ವಿದ್ಯೆನ್ ಜೊತೆಗೆ ನೀವ್ ನಿಲ್ಬೇಕು ಸರ್. ನೀವ್ ಚೆನ್ನಾಗಿ ಯೋಚನೆ ಮಾಡಿ ಒಂದ್ ನಿರ್ಧಾರ ತಗೊಳ್ಳಿ ಸರ್. ಸರಿ ಸರ್, ನಾನ್ ಬರ್ತೀನಿ. ಏನ್ ಬಿಸಿಯ? ನಿಂಗ್ ಯಾಕೋ ನನ್ ಮೇಲಿನ ಪಿರುತಿ ಕಡಿಮೆ ಆಗ್ಬಿಟ್ಟೈತೆ. ಯಾಕ್ ನನ್ನಿಂದ ದೂರ ಆಗ್ಬೇಕು ಅನ್ಕೋತಿದ್ಯಾ? ಕಿಣಿ, ನೀನ್ ನನ್ ಮ್ಯಾಗ ಅನುಮಾನ ಪಡ್ತಾ ಇದೀಯ. ಮೊದ್ಲೆಲ್ಲ ನಾನ್ ಫೋನ್ ಮಾಡೋದನ್ನೇ ಕಾಯ್ತಾ ಇದ್ದೆ. ನನ್ ಮುಖ ನೋಡ್ಬೇಕು ಅಂತ ಹತ್ರದಿಂದ ಓಡೋಡ್ ಬತ್ತಿದ್ದೆ. ಆದ್ರೆ ಈಗ ನಾನ್ ಫೋನ್ ಮಾಡಿದ್ರುವೆ ನೆಟ್ಟಗ್ ಮಾತಾಡಕ್ಕಿಲ್ಲ. ನನ್ನ ನೋಡಕ್ಕಂತೂ ಬತ್ತಾನೇ ಇಲ್ಲ. ನಾನ್ ಬಲ್ವಂತ ಮಾಡಿದ್ರೆ ಬತ್ತಿ, ಬಂದ್ರುವೆ ಒಂದ್ 2 ನಿಮಿಷ ಕೋಪದಲ್ಲಿ ಮಾತಾಡ್ಕೊಂಡು ಹೊಟ್ಟೋಯ್ತೀಯ. ನಿನ್ ಮನ್ಸಲ್ಲಿ ಏನದೆ? ನನ್ ಮ್ಯಾಕೆ ನೀನ್ ಅನುಮಾನ ಪಡ್ತಾ ಇದೀಯ? ಅನ್ಮ್ಯಾಕೆ ನನ್ ಬದುಕಿದ್ ಏನ್ ಪ್ರಯೋಜನ ಹೇಳು? ಇಲ್ಲ, ಈಗ್ಲೇ ಇಲ್ಲೇ ನಿನ್ ಕಣ್ಮುಂದೆನೆ ಸತ್ತೋಯ್ತೀನಿ. ಆಗ್ಲಾದ್ರೂ ನಿನ್ ಪಿರಿತಿ ನಿಂಗೆ ಅರ್ಥ ಆಗ್ಬೋದು. ಸತ್ತೋಯ್ತೀನಿ ನಾನು. ಅಯ್ಯೋ ಬ್ಯಾಡ, ತಲೆ ನೋವಾಯ್ತದೆ. ನೋವಾಗದಲ್ಲ, ಪ್ರಾಣನೇ ಹೋಗ್ಲಿ ಬಿಡು. ನೀನೇ ನನ್ ಮ್ಯಾಕ್ ಅನುಮಾನ ಪಟ್ಮೇಲೆ ನಾನ್ ಯಾಕೆ ಬದುಕಿರ್ಬೇಕು? ಈ ಜೀವ ಯಾಕೆ ಬೇಕು ಹೇಳು? ನನ್ ಯಾಕೆ ಈಟೊಂದ್ ಪಿರುತಿ ಇಟ್ಕೊಂಡಿರೋನು ಮತ್ ಯಾಕೆ ಹಿಂಗೆಲ್ಲ ನಡ್ಕೋತಿದ್ದಿ? ನಾನು ಏನ್ ಮಾಡ್ಲಿ ಗಿಣಿ? ಭದ್ರಣ್ಣ ಅತ್ಗೆ ಮನೆಗೆ ಹೋದ್ಮೇಲೆ ಎಲ್ಲಾ ಕೆಲ್ಸ ಜವಾಬ್ದಾರಿ ನನ್ ತಲೆ ಮೇಲೆ ಹೊರ್ಸವ್ರೆ. ಗಿಣಿ, ನಿನ್ಗೆ ಗೊತ್ತಲ್ಲ, ನನಗ್ ನೆಟ್ಗೆ ಹೊಟ್ಟೆಗೆ ತಿನ್ನಕ್ಕೂ ಟೈಮ್ ಸಿಗ್ತಾ ಇಲ್ಲ. ಆದ್ರಿಂದ ನಿನ್ ಭೇಟಿ ಮಾಡಕ್ ಆಯ್ತಾ ಇಲ್ಲ. ಅದ್ ಬಿಟ್ಟು ನಿನ್ ಮ್ಯಾಕ್ ಪಿರುತಿನೂ ಕಮ್ಮಿ ಆಗಿಲ್ಲ, ನಿನ್ನ ದೂರನೂ ಮಾಡ್ತಾ ಇಲ್ಲ. ಸತ್ಯ ಗೊತ್ತಿಲ್ದೆ ನಿನ್ ಯಾಕೆ ಅನುಮಾನ ಪಟ್ಬಿಟ್ಟೆ. ಇನ್ಯಾವತ್ತೂ ಹಿಂಗ್ ಮಾಡಕ್ಕಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನೀನ್ ಈಟೆಲ್ಲ ಯೋಚನೆ ಮಾಡ್ತಾ ಇದೀಯ ಅಂದ್ರೆ ಇನ್ ಮುಂದಕ್ಕೆ ನಾನ್ ನಿಂತವ ವಸಿ ಹುಷಾರಾಗೆ ಇರ್ಬೇಕು.
ಏನಾಯ್ತಕ್ಕ? ಏನೋ ಇದ್ದಕ್ಕಿದ್ದಂಗೆ ಜ್ಞಾನ ತಪ್ಪಿದೋಗವಳೆ ಕಣವ. ಯಾರಾದ್ರೂ ಆಂಬ್ಯುಲೆನ್ಸಿಗೆ ಫೋನ್ ಮಾಡಿದ್ರಾ? ಮಾಡಿದೀನಪ್ಪ. ವಸಿ ಎಲ್ರು ಜರ್ಕಳಿ ಮಲಗ್ಸಿ. ಅಯ್ಯಯ್ಯೋ, ನಾಡಿ ಮಿಡಿತ ಕಮ್ಮಿ ಆಗೋಗದೆ. ಎಲ್ರು ಒಂಚೂರು ಜರ್ಕಳಿ ಆ ಕಡೆ. ಎಲ್ರು ವಸಿ ಜಾಗ ಬಿಡಿ, ಅವ್ರಿಗೆ ಗಾಳಿ ಆಡ್ಲಿ. ಈಗ ಹೆಂಗದೆ ಅಕ್ಕ? ಈಗ ಹುಸಿ ಪರವಾಗಿಲ್ಲ ಕಣವ, ಉಸಿರಾಡ್ಬೋದು. ನೋಡಿ, ಗಾಬರಿ ಆಗ್ಬೇಡಿ, ದೀರ್ಘವಾಗಿ ಉಸಿರಾಡಿ. ಪುಟ್ಟ, ಗಾಬರಿ ಆಗ್ಬೇಡ, ಅವಂಗೇನು ಆಗಕ್ಕಿಲ್ಲ. ಅಜ್ಜಿ, ಅವಳು ಸಾನೆ ಭಯ ಪಟ್ಕೊಂಡ್ಬಿಟ್ಟವಳೆ, ಹೊಸಿ ಸಮಾಧಾನ ಮಾಡಿ. ಏನಾಯ್ತು? ಅದು ಇದ್ದಕ್ಕಿದ್ದಂಗೆ ಪ್ರಜ್ಞೆ ತಪ್ಪಿ ಬಿದ್ಬಿಟ್ರಂತೆ. ನಾಡಿ ಮಿಡಿತ ಚೆಕ್ ಮಾಡ್ದೆ, ಹೊಸಿ ಕಮ್ಮಿ ಇತ್ತು, ಅದಕ್ಕೆ ಎಮರ್ಜೆನ್ಸಿಗೆ CPR ಮಾಡ್ದೆ. ಗುಡ್, ನೀವು ಸರಿಯಾಗಿ ಟೈಮಿಗೆ ಬಂದು ಫಸ್ಟ್ ಏಡ್ ಮಾಡಿರೋದ್ರಿಂದ ಪ್ರಾಣಕ್ಕೆ ಏನ್ ತೊಂದರೆ ಇಲ್ಲ. ಸರಿ, ನಿಮ್ಗೆ ಇದೆಲ್ಲ ಹೇಗ್ ಗೊತ್ತು? ಅದು ನಮ್ NCC ಕ್ಯಾಂಪ್ ಅಲ್ಲಿ ಎಮರ್ಜೆನ್ಸಿ ಸಂದರ್ಭ ಬಂದಾಗ ಯೋನ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ರು, ಹಾಗಾಗಿ ನನಗ್ ಗೊತ್ತದೆ ಡಾಕ್ಟರ್. ನಿನಗೆ ಬುದ್ಧಿವಂತಿಕೆ ಜೊತೆ ಸಮಯ ಪ್ರಜ್ಞೆನೂ ಇದೆ. ಥ್ಯಾಂಕ್ ಯು ಡಾಕ್ಟರ್. ಇವತ್ತು ನೀನ್ ಬರ್ದೇ ಹೋಗಿದ್ರೆ ನನ್ ಮಗಳು ಅನಾಥೆ ಆಗೋಗೋಳು ಕಣವ. ನನ್ ಪಾಲ್ಗೆ ದ್ಯಾವ್ರ್ ಬಂದಂಗ್ ಬಂದು ನನ್ ಜೀವ ಉಳ್ಸಿದ್ಯಾ. ನೀನ್ ತಣ್ಣಗ್ ಬದುಕು ತಾಯಿ. ದೇವ್ರು ಮನ್ಸನ್ ರೂಪದಲ್ಲಿ ಬಂದು ಕಾಪಾಡ್ತಾನೆ ಅನ್ನೋ ಮಾತ್ನ ನೀನ್ ನಿಜ ಮಾಡ್ಬಿಟ್ಟೆ ಕಣವ. ನೀನ್ ಚೆನ್ನಾಗ್ ಓದಿ ದೊಡ್ಡ ಡಾಕ್ಟರ್ ಆಗ್ಬಿಡು, ಆಗ 100 ಜನದ ಪ್ರಾಣ ಉಳಿಸ್ಬೋದು. ರತ್ನಿ, ರತ್ನಿ, ಯೋನ್ ಮಾಡ್ತಿದ್ಯಾ ಇನ್ನು ಅಕ್ಕಿ ಸೋಸ್ಕೊಂಡು? ಅಳಿಯಂದ್ರಿಗೆ ಊಟಕ್ಕೆ ಹಾಕಿಲ್ವೇ? ಊಟ ತಯಾರಾಗೈತೆ, ನಾಳೆ ಅವ್ರಿಗೆ ದ್ವಾಸೆ ಮಾಡ್ಕೊಳಕ್ಕೆ ಅಕ್ಕಿ ಉನಿ ಹಾಕವ ಅಂತ ಇದ್ ಮಾಡ್ತಿದ್ದೆ. ಇರಿ, ಕರ್ದ್ ಬಿಡ್ತೀನಿ. ವಿದ್ಯಾ, ಉಣ್ಣಕ್ಕೆ ಅಳಿಯಂದ್ರನ್ ಕರ್ಕೊಂಬಾವ. ರತ್ನಿ, ಮಗಳು ಅಳಿಯನ್ನ ಊರ್ ಕಳ್ಸಿರೋದ್ ಮರ್ತೋತೆ? ಹೌದಲ್ವೇ? ಇದು ನನ್ ತಲೆಗೂ ಒಳಿಲೇ ಇಲ್ವಲ್ಲ. ವಿದ್ಯಾನು ಅಳಿಯ ಮನೇಲಿದ್ದಾಗ ಮನೆ ತುಂಬ್ದಂಗಿತ್ತು, ಈಗ ಮನೆ ಬಿಕೋ ಅನ್ನಿಸ್ತದೆ. ಮನೇಲಿ ಒಂಥರ ಮೌನ ಒಕ್ಕರ್ಸ್ಕೊಂಡಂಗ ಆಗದೆ. ಮನೆ ತುಂಬಿದ ಸಂತೋಷ ಖಾಲಿ ಆಗಿದೆ, ಸಂಕಟ ಹಾವಸ್ಕೊಂಡಂಗದೆ. ಅವಳು ಹೋಗೋಳೆ ಅನ್ನೋದನ್ನ ಅರ್ಗಿಸ್ಕೊಳಕ್ಕೂ ಆಯ್ತಾ ಇಲ್ಲ ನನ್ ಕೈಲಿ. ಒಂದ್ ಕಡೆ ಮಗಳು ಮನೆಗ್ ಬಂದವಳೆ ಅನ್ನೋ ಸಂಭ್ರಮ ಇದ್ರೆ, ಇನ್ನೊಂದ್ ಕಡೆ ಅಳಿಯಂದ್ರೆ ಆತಿಥ್ಯ, ಸಡಗರ, ಸಂಭ್ರಮ ಎಲ್ಲ ತುಂಬಿ ತುಳ್ಕಾಡ್ತಾ ಇತ್ತು ಅಟ್ಟಿಲಿ. ಅಕ್ಕನ್ ಜೊತೆ ಆಡಿದ ಜಗಳ, ಭಾವನ್ ಜೊತೆ ಮಾಡಿದ ತಮಾಸೆ ಎಲ್ಲ ನೆನ್ಪಿಸ್ಕೊಂಡ್ರೆ ಬ್ಯಾಸ್ರ ಆಯ್ತದ ಕಣವ. ಒಂದ್ ಕಡೆ ಮಗಳಿಗೆ ಒಳ್ಳೆ ಜೀವನ ಸಿಕ್ಕದೆ ಅನ್ನೋದಾದ್ರೆ, ಇನ್ನೊಂದ್ ಕಡೆ ಅವಳು ನನ್ನಿಂದ ದೂರ ಆದ್ಲಲ್ಲ ಅನ್ನೋ ಬ್ಯಾಸರ. ಏ ರತ್ನಿ, ಬಿದ್ದಿರ ಬಾರವ ಇಳ್ಸದ್ ಹೆಂಗೆ ಅಂತ ನೋಡುವ. ಅದು ಬಿಟ್ಟು ಹಿಂಗೆಲ್ಲ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಗಂಡನ ಮನೆಗ್ ಸೇರಿರೋ ಮಗಳು ಪುನಃ ಇಲ್ಲಿಗೆ ಬರ್ಬೇಕಾಯ್ತದೆ. ಯಾಕಯ್ಯ ಹಿಂಗ್ ಮಾತಾಡ್ತಿದ್ಯಾ? ಮತ್ತಿನ್ನೇನಮ್ಮಿ, ಅವ್ರು ಯಾರು ನನಗ್ ಸತ್ಯ ಗೊತ್ತು ಅಂತ ಪತ್ರ ಬರ್ದಿದ್ದಾರೆ. ಅಲ್ಲ ಕಣಯ್ಯ, ಯಾರೋ ಯಾಕೆ ನಮ್ಮನ್ ಎದುರ್ಸಕ್ಕೆ ಬರ್ದಿರ್ಬಾರ್ದು?
ಅವ್ರಿಗೆ ಎದುರಿಸೋ ಉದ್ದೇಶ ಇದ್ರೆ ಅವ್ರಿಗೆ ಸತ್ಯ ಗೊತ್ತದೆ ಅನ್ನೋ ಅರ್ಥ ತಾನೆ. ಯಾವುದೇ ಕಾರಣಕ್ಕೂ ಈ ಗುಟ್ಟು ರಟ್ಟಾಗ್ಬಾರ್ದು. ನನ್ನ ಮಗಳು ಅಳಿಯಂದ್ರ ಜೊತೆ ಸಂತೋಷವಾಗಿರ್ಬೇಕು. ಅದಕ್ಕೆ ಅವ್ರಿಗೆ ಏನಾದ್ರೂ ಒಂದು ದಾರಿ ಮಾಡಬೇಕು. ಮೋನ, ಭದ್ರ ಹೊಂಟಿವಿನಿ ಅಂತ ಫೋನ್ ಮಾಡ್ದ, ಇನ್ನೂ ಬಂದೇ ಇಲ್ವೇ? ಬಂದ್ರು ಅಂತ ಕಾಣಿಸ್ತದೆ. ಅಣ್ಣ, ಭದ್ರನು ವಿದ್ಯಾ ಬಂದ್ರು. ಅಪ್ಪಯ್ಯ ಚಂದಾಗಿದ್ಯಾ? ನಾನ್ ಸದ್ದಾಗಿದ್ದೀನಿ, ನೀನ್ ಹೆಂಗಿದ್ದಿ? ನಾನ್ ಚಂದಾಗಿನಪ್ಪ. ವಾ ಆಮಮ್ಮ, ಗುಂಡ್ಬಿಟ್ಟು ಎಲೆ ಅಡಿಕೆ ಹಾಕೊಂಡ್ ಕುಂತಿದ್ದಿ. ಯಾರ್ ನೀನು ಗೊತ್ತಾಯ್ತಾ ಇಲ್ಲ? ಯಾಕಮ್ಮಮ್ಮ ನನ್ ಕಾಲ ಎಳಿತಾ ಇದ್ದಿ? ಅಲ್ಲ, ಅಲ್ಲಿ ಹೋಗಿ ಮರ್ತು ಬಿಟ್ಟಿಯ ಅಂತ ನಾನೇ ಖುದ್ದಾಗಿ ಬಂದು ನಿನಗ್ ದಾರಿ ತೋರಿಸ್ಬಿಟ್ಟು ಬಂದ್ರುನುವೆ ಈಟ ದಿನ ಆದ್ಮೇಲೆ ಬಂದಿದ್ದಿ ಅಂದ್ಮ್ಯಾಕೆ ಇನ್ನೇನ್ ಕೇಳ್ಬೇಕು ಅಂತೀನಿ. ಹೋಗ್ಲಿ ಬಿಡವ, ಮದ್ವೆ ಆದ್ಮೇಲೆ ಮೊದಲನೇ ಕಿತ ಮಾವನ ಮನೆಗೆ ಹೋಗಿ ಬಂದವನೆ, ಅದಕ್ಕೆ ಒಂದ್ 2 ದಿನ ಹೆಚ್ಚಾಗಿ ಇದ್ದು ಬಂದವನೆ. ಅದು ಅಲ್ದೆ ವಿದ್ಯನ್ಗೆ ತವ್ರ ಮನೆ, ತವ್ರ ಮನೇಲಿ ಏಟೇ ದಿವಸ ಇದ್ರು ಆಸೆ ತೀರಾದೆ ಹೇಳೋ? ಏನೋ ಸಂತೋಷವಾಗಿ ಇದ್ದು ಬಂದವರಲ್ಲ, ಅಷ್ಟು ಸಾಕು. ಏನವಾ ಇದ್ಯಾ? ಖುಷಿ ಆಯ್ತೆ? ಹ್ಞೂ ಮಾವಯ್ಯ, ಸಾನೆ ಖುಷಿ ಆಯ್ತು. ಸದ್ಯ ಈಗ್ಲಾದ್ರೂ ಭದ್ರಂಗೆ ನಮ್ಮ ಮಟ್ಟಿ ತಗ್ ಬರಕ್ಕೆ ದಾರಿ ಗೊತ್ತಾಯ್ತಲ್ಲ. ಸಾವಿತ್ರಿ, ಎಲ್ಲಾ ಸೇರ್ಕೊಂಡು ಯಾಕೆ ಅವ್ನು ರೇಗಿಸ್ತೀರಿ? ತಮಾಷೆ ಮಾಡಿ ಸಾಕು ಬಿಡು. ಏನ್ ಯಾರಡಿ ಈಟೊಂದ್ ಸಮಾಧಾನವಾಗ ಅವನಲ್ಲ. ನಾನ್ ಬರ್ದ್ ಕಾಗ್ದ ಇವನ್ ಕೈಗೆ ಸೇರೈತೋ ಇಲ್ವೋ? ಅಪ್ಪಯ್ಯ, ಅಲ್ಲಿಂದ ನಾವು ಹೊರಡೋ ಕೊನೆಗಲ್ಗೆಲ್ಲಿ ನನ್ಗೊಂದು ಕಾಗ್ದ ಬಂತು. ನಾನು ಯಾವತ್ತೂ ನಿಮ್ಗೆ ಸತ್ಯ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಅವ್ರು ನನಗೆ ದುಡ್ಡು ಕೊಟ್ಬಿಟ್ಟು ಬಾಯಿ ಮುಚ್ಚಿಸ್ಬಿಟ್ರು. ಈಗ್ಲಾರು ಅವಳು ಯಾರು ಅಂತ ಬಾಯ್ ಬಿಡ್ಲಾ? ಇದೇನಾರ ಭದ್ರನ್ ಕಿವಿಗ್ ಬಿದ್ರೆ ಏನಾಗದೆ ಅಂತ ಯಾರಾದ್ರೂ ಒಬ್ರು ಯೋಚನೆ ಮಾಡಿದೀರಾ? ಅವ್ನ್ ಇನ್ನು ಬಾಳಿ ಬದುಕ್ಬೇಕಾಗಿರೋನು. ಅವನೇನಾದ್ರೂ ಹೆಚ್ಚು ಕಡಿಮೆ ಮಾಡಿ ಜೈಲ್ ಸೇರ್ಕೊಂಡ್ರೆ ನಾವೆಲ್ಲ ನೆಮ್ಮದಿಯಾಗಿರಕ್ಕಾಗ್ತದೆ? ಶಿವರಾಮ, ಅದೇನ್ ಕಾಗ್ದ ಅಂತ ತುಸು ಜೋರಾಗಿ ಓದ್ಲಾ? ಶಿವರಾಮ, ನಿನ್ನೆ ಕೇಳ್ತಾ ಇರೋದು. ಅವ ಬಿಡವ ವಿಚಾರವ. ಈಗ ತಾನೆ ಮಗ ಪ್ರಯಾಣ ಮಾಡಿ ದಣದ ಬಂದವನೆ, ಸುಸ್ತಾಗಿರ್ತಾನೆ. ಲೈ, ನೀನ್ ಹೋಗಿ ಮುಂದಿನ ಕೆಲಸ ನೋಡೋಗ್ಲಾ? ಅಪ್ಪಯ್ಯ, ಅವಳು ಯಾರು ಅಂತ ಕಂಡಿಡ್ದು ನಿನ್ ಮುಂದ್ಗುಂಟೆ ನಿಲ್ಸಗಂಟ ನಂಗ್ ಸಮಾಧಾನ ಇಲ್ಲ ಅಪ್ಪಯ್ಯ. ಪದೇ ಪದೇ ಅದನ್ನೇ ಮಾತಾಡ್ತಾ ಇದ್ಯಲ್ಲ, ಬಿಡ್ಲಾ ಅದನ್ನ? ಕಡಿಲ ಹೋಗ್ಲಾ ನೀನು?
ಹೋಗ್ಲ ಒಳಗೆ. ಇದೇನಪ್ಪಯ್ಯ ನೀನ್ ಹಿಂಗ್ ಹೇಳ್ತಾ ಇದ್ದೆ? ಹೋಗು ಅಂದ ತಾನೆ. ಆಮೇಲೆ ಎಲ್ರಿಗೂ ಒಂದು ವಿಚಾರ, ಆ ವಿಷಯ ಭದ್ರಂಗ್ ಗೊತ್ತಾಗೋದು ಬೇಡ. ಏ ಕ್ವಾಟ್ಲೆ, ನೀನು ಅಷ್ಟಕ್ಕಲ್ಲ, ಬಾಯ್ ತಪ್ಪು ಹೇಳ್ಗಿಬಿಟ್ಟಿಯಾ? ಇಲ್ಲ ಮಾವಯ್ಯ, ನಾನು ಹೇಳಕ್ಕಿಲ್ಲ ಬಿಡು. ಯಾವುದೇ ಕಾರಣಕ್ಕೂ ಈ ವಿಷಯ ಭದ್ರಂಗ್ ಗೊತ್ತಾಗಬಾರ್ದು ಅಂತ ನೀನ್ ಅನ್ಕೋತಾ ಇದೆಯಾ ಶಿವರಾಮೇಗೌಡ. ಆದ್ರೆ ಈ ವಿಷಯನ ಅವನಿಗೆ ಹೆಂಗ್ ಮುಟ್ಟಿಸ್ತೀನಿ ನೀನೇ ನೋಡ್ತಿರು. ಏನು ಕಣ್, ಆ ಅವ್ವ ಮಗಳನ್ನ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಂಗೆ ಮಾಡ್ಕೊಂಡಿದ್ದಾಯ್ತು. ಈ 3 ಅಡಿ ಒಬ್ಳು ನಾನು ಹೇಳ್ದಂಗೆ ಕೇಳ್ಬಿಟ್ರೆ ಅಟ್ಟಿನಲ್ಲಿ ನಾಡಿದ್ದೆ ಆಟ. ಇವಳನ್ನ ನಾನು ನನ್ನ ಹತೋಟಿಗೆ ತಗೋತೀನಿ ಬಿಡವ್ವ. ನೀನೇ ಏನು ಹೇಳ್ತಿದ್ಯವ್ವ? ಮನ್ಸ ಬಿರ್ನೆ ಸೋಲದು ಪಿರುತಿಗೆ ಸ್ನೇಹಕ್ಕೆ ಅಲ್ವೇ? ಅದನ್ನೇ ಬಳಸ್ಕೊಂಡು ಇವಳ ತವ ನಾಜೂಕಾಗಿ ಸ್ನೇಹ ಮಾಡ್ಕೊಂಡು ಇವಳ ವೀಕ್ನೆಸ್ ಏನು ಅಂತವ ತಿಳ್ಕೊಂಡು ಇವಳ ಮೇಲೆ ಯಾವ ವಸ್ತ್ರ ಉಪಯೋಗಿಸ್ಬೇಕು ಅನ್ನೋದನ್ನ ಆಮ್ಯಾಕೆ ಯೋಚನೆ ಮಾಡಿದ್ರಾಯ್ತು ಬಿಡವ್ವ. ಅಲ್ಲ ಕಣವ, ನಿನ್ನಿಂದ ಈ ಕೆಲಸ ಆದತ್ತೆ? ಅವ್ವ, ನಾನು ನಿನ್ ಮಗಳು ಅನ್ನೋದು ಜ್ಞಪ್ತಿಗಿರ್ಲಿ. ತಾಯಿ ಅಂತೆ ಮಗಳು ನೂಲ್ನಂತೆ ಸೀರೆ ಅಂತ ಸುಮ್ಕೆ ಹೇಳಕ್ಕಿಲ್ಲ. ಇಂಥ ವಿಷಯದಲ್ಲೆಲ್ಲ ನಿನ್ನಷ್ಟು ಬುದ್ಧಿ ಇಲ್ಲದೆ ಇರ್ಬೋದು, ಆದ್ರೆ ಒಂದು ಮಟ್ಟಕ್ಕಂತೂ ಇದೆ. ನೀನೇನು ಯೋಚನೆ ಮಾಡಬೇಡ. ನೀನ್ ಹೆಂಗೆ ಮನೆಯವ್ರ ಮುಂದ್ಗುಟೆ ಸಾಧು ಪ್ರಾಣಿ ಹಂಗೆ ಇಟ್ಕೊಂಡು ನೀನ್ ಕೆಲಸ ಸಾಧಿಸ್ತೀಯೋ, ನಾನು ಕೂಡ ಹಂಗೆ ಮಾಡ್ತೀನಿ. ಇವಳನ್ನ ಮಾತಲ್ಲೇ ಮರಳು ಮಾಡ್ತೀನಿ. ವಿದ್ಯಾ, ಚಿತ್ರಕ್ಕ ಬನ್ನಿ ಕುಂತ್ಕೊಳ್ಳಿ. ವಿದ್ಯಾ, ಅಟ್ಟಿಲಿ ಊರಲ್ಲಿ ಎಲ್ರು ಸಂದಾಕವ್ರ? ಸಂದಾಗವ್ರೆ ಚಿತ್ರಕ್ಕ. ಅಪ್ಪನ ಮನೇಲಿ ಖುಷಿಯಾಗಿದ್ ಬಂದ? ಸಾನೆ ಖುಷಿಯಾಗಿದ್ದೆ. ಅಲ್ಲಿ ದಿನಗಳು ಕಳ್ದಿದೆ ಗೊತ್ತಾಗಿಲ್ಲ. ಹೆಂಗೋ ನೀನೇನೋ ಅಲ್ಲಿ ಖುಷಿಯಾಗಿದ್ ಬಂದೆ, ಆದ್ರೆ ನಂಗೆ ನೀನ್ ಇಲ್ದೆ ಏಟ್ ಬ್ಯಾಸರ ಆಯ್ತು ಗೊತ್ತಾ? ನೀನ್ ಬರೋ ದಾರಿನೇ ಕಾಯ್ತಾ ಇದ್ದೆ. ಪರವಾಗಿಲ್ವೇ, ನನ್ನ ಮಗಳಿಗೆ ಏನು ತಿಳಿಯಕ್ಕಿಲ್ಲ ಅನ್ಕೊಂಡಿದ್ದೆ. ನಾನು ನೋಡಿ ಸಂದಾಗೆ ಪಾಠ ಕಲ್ತವಳೆ. ನೀವು ದಿಟ್ಟವಾಗ್ಲೂ ಹೇಳ್ತಾ ಇದ್ದೀರಾ. ನೀವು ನನ್ನನ್ನು ಆಟೋನ್ ಮಿಸ್ ಮಾಡ್ಕೊಂಡ್ರೆ? ವಿದ್ಯಾ, ನೀನೊಂಥರ ಅಯಸ್ಕಾಂತ ಇದ್ದಂಗೆ. ನಿನ್ ಜೊತೆ ಒಂದ್ ಕಿತ ಮಾತಾಡ್ಬಿಟ್ರೆ ಸಾಕು, ಹಂಗೆ ಸೆಳ್ಕೊಂಡ್ಬಿಡ್ತೀಯ. ಅಂತದ್ರಲ್ಲಿ ನಾನಿನ್ನ ಮಿಸ್ ಮಾಡ್ಕೊಳ್ದೆ ಹೆಂಗಿರ್ಲಿ ಹೇಳು? ನಿನ್ನ ಏಟೊತ್ತು ನೋಡ್ತೀನೋ, ಏಟ್ ಬಿರ್ನೆ ಮಾತಾಡ್ತೀನೋ ಅಂತ ಅನ್ನಿಸ್ದಾಗ್ಲೇ ಗೊತ್ತಾಗಿದ್ದು ನಮ್ ಭದ್ರ ನಿನ್ನೆ ಮದ್ವೆ ಆಗ್ಬೇಕು ಅಂತ ಯಾಕೆ ಹಠ ಮಾಡ್ದ ಅಂತ. ಹೆಂಗೋ ನೀನ್ ಬಂದಲ್ಲ, ಇನ್ಯಾಕೆ ನಾವಿಬ್ರು ಕಷ್ಟ ಸುಖ ಹಂಚ್ಕೋಬಹುದು. ನೋಡು ವಿದ್ಯಾ, ಇನ್ಯಾಕೆ ನೀನ್ ನನ್ನ ಫ್ರೆಂಡು ಅಂತ ತಿಳ್ಕೊ, ನಾನು ನಿನ್ನ ಹಂಗೆ ತಿಳ್ಕೊತೀನಿ. ನಮ್ ಮನ್ಸಲ್ಲಿರೋ ಭಾವನೆನ ಹಂಚ್ಕೊಳಕ್ಕೆ ಒಬ್ರಿದಾರಲ್ವೇ, ಅದ್ರಕ್ಕಿಂತ ಬೇರೆ ಖುಷಿ ಇನ್ನೇನಿದ್ದಾತು? ಹೌದು, ಊರಿಂದ ಏನೇನ್ ತಂದಿದ್ಯಾ? ಒಂದ್ ನಿಮಿಷ.
ತಕೊಳ್ಳಿ. ತಿನ್ಬೋದಾ? ಹಾ ತಿನ್ನಿ. ಆಮೇಲೆ ಇನ್ನು ಬೇರೆ ಏನೇನೋ ತಂದೀವ್ನಿ, ಇರಿ. ಇಷ್ಟಾದ್ರೆ ಸಾಕು ಚಿತ್ರ. ಈ 3 ಅಡಿ ನನ್ನ ಹಿಡ್ತಕ್ಕೆ ಬಂದೇ ಬತ್ತಾಳೆ. ಆಗ ಈ ಈಶ್ವರಿ ಆಟ ಏನು ಅಂತ ತೋರಿಸ್ತೀನಿ.